ನೀರಿನ ವ್ಯವಸ್ಥೆ ಬೇಕಾದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಮಾತ್ರ ಬೇಸಿನ್ ಅಥವಾ ಸಿಂಕ್ ಅನ್ನು ಅಳವಡಿಸಿಕೊಳ್ಳಬೇಕು. ಮನೆಯ ಹೊರಗಿನ ವಠಾರದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ನಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದರೆ ವಾಸ್ತು ರೀತಿಯಲ್ಲಿ ಬಹಳ ಉತ್ತಮವಾಗಿರುತ್ತದೆ. ನಮ್ಮ ಮನೆಯ ಒಳಗೆ ಅಥವಾ ಹೊರಗಿನ ವಠಾರದಲ್ಲಿ ಆಗ್ನೇಯ ದಿಕ್ಕು ಮತ್ತು ನೈಋತ್ಯ ದಿಕ್ಕುಗಳಲ್ಲಿ ನೀರಿನ ಹೆಚ್ಚು ಬಳಕೆಯಿಂದ ಖರ್ಚು ವೆಚ್ಚಗಳು, ಅನಾರೋಗ್ಯ ಸಮಸ್ಯೆಗಳು ಹಾಗೂ ದುಶ್ಚಟಗಳಿಗೆ ಆಕರ್ಷಣೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಮ್ಮ ಮನೆಯ ಒಳಗಿನ ಈಶಾನ್ಯ ದಿಕ್ಕಿನಲ್ಲಿ ಮನೆಯ ಒಳಗಿನ ನೆಲದ ಮಟ್ಟಕ್ಕಿಂತ ಹೆಚ್ಚು ಎತ್ತರವಾಗಿ ದೇವರ ಮನೆಯನ್ನು ನಿರ್ಮಿಸಿದರೆ ನಂತರದ ದಿನಗಳಲ್ಲಿ ಆ ಮನೆಯಲ್ಲಿನ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಟಸ್ಥವಾಗಬಹುದು. ವಿನಾಕಾರಣ ಗೊಂದಲಗಳು ಸೃಷ್ಟಿಯಾಗಿ ಅಲ್ಲಿ ವಾಸ ಮಾಡುವವರು ನಿರಂತರ ನೆಮ್ಮದಿಯಿಲ್ಲದ ಜೀವನವನ್ನು ಅನುಭವಿಸುವಂತಾಗಬಹುದು. ಅದು ಸತ್ಯವೋ ಇದು ಸತ್ಯವೋ ಎಂಬಂತೆ ನಿಮ್ಮ ಮನೆಯನ್ನು ನೀವೇ ಪರಿಶೀಲಿಸಿಕೊಂಡು ನೋಡಿ.